ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ನೋಡಿ ಲಿಫ್ಟ್ ನಲ್ಲಿ 9 ಮಂದಿ ಸಿಲುಕಿದ್ದಾರಂತೆ. 9 ಜನರನ್ನ ರಕ್ಷಿಸಿ ಹೊರತೆಗೆದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಶಿವಮೊಗ್ಗ ನಗರದ ಅಲ್ಕೋಳ ಸರ್ಕಲ್ನ ಶಾಪಿಂಗ್ ಕಾಂಪ್ಲೆಕ್ಸ್ ಇದು. 37 ವರ್ಷದ ಭರತ್, 35 ವರ್ಷದ ಅನುಷಾ, ಹಾಗೆ 44 ವರ್ಷದ ಅನೀಸ್ ಫಾತಿಮಾ ಅಂತ ಹೇಳಿ, ಹಾಗೆ 39 ವರ್ಷದ ಮುಸ್ರತ್, 31 ವರ್ಷದ ಸುಬಿಯಾ, 9 ವರ್ಷದ ಮಿರ್ಜಾ, 6 ವರ್ಷದ ಬಿಲಾಲ್, ಹಾಗೆ 28 ವರ್ಷದ ಪ್ರಶಾಂತ್ ಹಾಗೂ ಪ್ರವೀಣ್ ಕುಮಾರ್ 47 ವರ್ಷ. ಇವರೆಲ್ಲರನ್ನೂ ಕೂಡ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಶಾಪಿಂಗ್ ಮಾಡಕ್ ಹೋಗಿದ್ರಂತೆ. ಈ ಸಂದರ್ಭದಲ್ಲಿ ಲಿಫ್ಟ್ ನಲ್ಲಿ ತಗಲಾಕೊಂಡು ಬಿಟ್ಟಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಕಸರತ್ತನ್ನ ಮಾಡಿದ್ದಾರೆ ಲಿಫ್ಟ್ ಅನ್ನ ತೆಗೆಯುವುದಕ್ಕಂತ ಹೇಳಿ. 9 ಮಂದಿ ಸಿಲುಕಿಬಿಟ್ಟಿದ್ರು ಲಿಫ್ಟ್ ನಲ್ಲಿ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಆ ಲಿಫ್ಟ್ ಅನ್ನ ತೆಗೆಯೋದಕ್ಕೆ ಸಾಕಷ್ಟು ರೀತಿಯಾದಂತಹ ಕಸರತ್ತನ್ನ ಪಟ್ಟಿದ್ದಾರೆ. ಹರಸಾಹಸವನ್ನ ಪಡಬೇಕಾದಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದೆ. ಯಾಕಂತಂದ್ರೆ ಲಿಫ್ಟ್ ಅಷ್ಟು ಬೇಗ ಓಪನ್ ಆಗೋದಕ್ಕೆ ಆಗ್ಲಿಲ್ಲ. ಯಾಕಂತಂದ್ರೆ ಬರೋಬ್ಬರಿ 9 ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈಗ ಅವರನ್ನ ರಕ್ಷಿಸಿ ಹೊರತೆಗೆಯುವಂತಹ ಕಾರ್ಯ ಆಗಿದೆ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಫೈನಲಿ ಆ ಒಂದು ಲಿಫ್ಟ್ ಅನ್ನ ಓಪನ್ ಮಾಡಿದ್ದಾರೆ. 9 ಜನರನ್ನ ರಕ್ಷಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿವಮೊಗ್ಗ ನಗರದ ಅಲ್ಕೋಳ ಸರ್ಕಲ್ನ ಶಾಪಿಂಗ್ ಕಾಂಪ್ಲೆಕ್ಸ್ ಇದು. ಶಾಪಿಂಗ್ ಮಾಡಕ್ಕಂತ ಬಂದಿದ್ರು 37 ವರ್ಷದ ಭರತ್, 35 ವರ್ಷದ ಅನುಷಾ, ಹಾಗೆ 44 ವರ್ಷದ ಅನೀಸ್ ಫಾತಿಮಾ ಅಂತ ಹೇಳಿ, 39 ವರ್ಷದ ಮುಸ್ರತ್, ಹಾಗೆ ನೋಡಿ ಪುಟ್ಟ ಬಾಲಕನನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ, 6 ವರ್ಷದ ಬಿಲಾಲ್, ಹಾಗೆ 31 ವರ್ಷದ ಸುಬಿಯಾ ಮಿರ್ಜಾ ಅಂತ ಹೇಳಿ, 28 ವರ್ಷದ ಪ್ರಶಾಂತ್, ಹಾಗೆ 47 ವರ್ಷದ ಪ್ರವೀಣ್ ಕುಮಾರ್. ಇವರೆಲ್ಲರನ್ನೂ ಕೂಡ ಬಹುತೇಕವಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ರಕ್ಷಿಸುವಲ್ಲಿ ಯಶಸ್ವಿ ಆಗಿರುವಂಥದ್ದು. ಒಬ್ಬೊಬ್ಬರನ್ನಾಗಿ ಕೆಳಗಿಳಿಸುವಂತಹ ದೃಶ್ಯಾವಳಿ ನಾವು ಗಮನಿಸ್ತಾ ಇದ್ವಿ. ಹಾಗೆ ನೋಡಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಲಿಫ್ಟ್ ನಲ್ಲಿ ಸಿಲುಕಿ ಪರದಾಟವನ್ನ ನಡೆಸಿದ್ರು. ಈ ವೇಳೆ ಮಹಿಳೆಯೊಬ್ಬರ ಆರೋಗ್ಯದಲ್ಲಿ ಏರ್ಪೇರ್ ಆಗ್ಬಿಟ್ಟಿತ್ತು. ಸರಿಯಾಗಿ ಆಮ್ಲಜನಕ ಇರಲಿಲ್ಲ. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಸಕಾಲಿಕ ಕಾರ್ಯಾಚರಣೆ ಬಹುತೇಕವಾಗಿ ಯಶಸ್ವಿಯಾಗಿದೆ. ಮಾಲ್ನ 2ನೇ ಫ್ಲೋರ್ನಿಂದ ಕೆಳಗೆ ಸಾಗಿಸ್ತಾ ಇದ್ದಂತಹ ಲಿಫ್ಟ್ ಏನು ಸ್ಥಗಿತಗೊಂಡು ಬಿಟ್ಟಿದೆ. ಏಕಾಏಕಿಯಾಗಿ ತಾಂತ್ರಿಕ ಕಾರಣದಿಂದಾಗಿ ಸ್ಥಗಿತಗೊಂಡಿದ್ದಂತಹ ಲಿಫ್ಟ್ ಮಾಲ್ ಸಿಬ್ಬಂದಿ ರಕ್ಷಣೆ ಮುಂದಾದ್ರೂ ಕೂಡ ಲಿಫ್ಟ್ ಬಾಗಿಲು ತೆರೆದುಕೊಂಡಿಲ್ಲ ಅಂತೆ. ಲಿಫ್ಟ್ ಒಳಗಿದ್ದಂತಹ ವ್ಯಕ್ತಿಯಿಂದ 112ಗೆ ಕರೆ ಮಾಡ್ತಾರೆ. ಇಮಿಡಿಯೇಟ್ಲಿ ಅವರು ಸ್ಥಳಕ್ಕೆ ಧಾವಿಸ್ತಾರೆ. ವಿಷಯ ತಿಳಿದ ಕೆಲ ನಿಮಿಷಗಳಲ್ಲಿಯೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಎಂಟ್ರಿ ಕೊಡ್ತಾರೆ ಸ್ಥಳಕ್ಕೆ. ಕಟ್ಟರ್ ಯಂತ್ರದ ಮೂಲಕ ಲಿಫ್ಟ್ ಬಾಗಿಲನ್ನ ತುಂಡರಿಸಿ ಕಾರ್ಯಾಚರಣೆ ಬಹುತೇಕವಾಗಿ ಸಕ್ಸಸ್ ಆಗಿದೆ. ಲಿಫ್ಟ್ ನಲ್ಲಿ ಸಿಲುಕಿದ್ದವರನ್ನ ಸುರಕ್ಷಿತವಾಗಿ ಹೊರತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ದಳದ ಆರ್ಎಫ್ಒ ರಾಜು, ಡಿಎಫ್ಒ ಅಶೋಕ್ ಕುಮಾರ್, ಹಾಗೆ ಎಫ್ಎಸ್ಟಿಒ ಮಕ್ತುಮ್ ಹುಸೇನ್, ಹಾಗೆ ಎಲ್ಎಫ್ ಸುನೀಲ್, ಎಫ್ಟಿ ಸತೀಶ್, ಎಫ್ಎಂ ಸಂತೋಷ್, ಮನೋಜ್ ಎಲ್ಲರೂ ಕೂಡ ಭಾಗಿಯಾಗಿ ಆ 9 ಜನರನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೋಡಿ, ಶಾಪಿಂಗ್ ಮಾಡೋದಕ್ಕಂತ ಹೇಳಿ ಹೋಗಿದ್ರು. ಆ ಸಂದರ್ಭದಲ್ಲಿ ಲಿಫ್ಟ್ ನಲ್ಲಿ ಏಕಾಏಕಿಯಾಗಿ ಈ ತಾಂತ್ರಿಕ ದೋಷದಿಂದಾಗಿ ಸಿಲುಕಿ ಹಾಕಿಕೊಂಡು ಬಿಡ್ತಾರೆ. ಓಪನ್ ಆಗಲ್ಲ. ಪಾಪ ಒಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅನ್ನುವಂತಹ ಮಾಹಿತಿ ಇದೆ. ಸಕಾಲಿಕ ಕಾರ್ಯಾಚರಣೆಯಿಂದ ಅವರನ್ನ ಹೊರತೆಗೆಯುವಲ್ಲಿ ಯಶಸ್ವಿ ಆಗಿರುವಂಥದ್ದು. ಯಾರಿಗೂ ಕೂಡ ಅದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ. ಮಾಲ್ನ 2ನೇ ಫ್ಲೋರ್ನಿಂದ ಕೆಳಗೆ ಸಾಗಿಸ್ತಾ ಇದ್ದಾಗ ಏಕಾಏಕಿಯಾಗಿ ಲಿಫ್ಟ್ ಸ್ಟಾಪ್ ಆಗ್ಬಿಡುತ್ತೆ. ಹೊರಗಡೆ ಬರೋದಕ್ಕೂ ಆಗ್ತಾ ಇಲ್ಲ, ಈ ಕಡೆ ಬಿಡೋದಕ್ಕೂ ಆಗ್ತಾ ಇಲ್ಲ. ಅರ್ಧಕ್ಕೆ ನಿಂತ್ಕೊಂಡು ಬಿಟ್ಟಿದೆ. ಹೇಳಿ ಕೇಳಿ ಈ ಆಕ್ಸಿಜನ್ ಕೂಡ ಅಲ್ಲಿ ಇರಲಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಇದರಿಂದ ಆರೋಗ್ಯದಲ್ಲಿ ಏರುಪೇರಾಗ್ಬಿಟ್ಟಿತ್ತು. ಕಟ್ಟರ್ ಯಂತ್ರದ ಮೂಲಕ ಲಿಫ್ಟ್ ಬಾಗಿಲನ್ನ ತುಂಡರಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅವರನ್ನ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ.